ಚೆನ್ನಾಗಿದ್ದೇವೆ. ನಮ್ಮ ಮನ್ಯಾಗ ಇವತ್ತ ಸಂಡೆ ಐತ್ರಿ. ಇವತ್ತ ಇಡ್ಲಿ ವಡಾ ಮಾಡೇವ್ರಿ. ನೀವು ನೋಡ್ರಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ಹೌದ್ರಿ, ನಮ್ಮ ಜನರಿಗೆ ಹೇಳಿದ ಕರೆಕ್ಟ್. ಇವತ್ತು ಇಡ್ಲಿ ವಡಾ ಮಾಡತ್ತೇವ್ರಿ ಸಿಂಪಲ್ಲಾಗಿ. ನೀವು ಈ ವಿಡಿಯೋನ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಹಾಗಾದ್ರೆ ಸಿಂಪಲ್ಲಾಗಿ ವಡಾ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಉದ್ದಿನ ಬೇಳೆನ ರಾತ್ರಿನ ಮಿಕ್ಸಿಗೆ ಹಾಕಿ ಇಟ್ಕೊರಿ, ನೆನೆಸಿಟ್ಟು ಉದ್ದಿನ ಬೇಳೆನ. ಅದಕ್ಕೆ 1 ಕಪ್ ಚಿರೋಟಿ ರವೆ, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಆಮೇಲೆ 1 ಈರುಳ್ಳಿ ತೊಗೊಂಡು ಅದನ್ನು ಪೇಸ್ಟ್ ಮಾಡಿರಿ. ಪೇಸ್ಟ್ ಮಾಡಿ ಉದ್ದಿನ ಬೇಳೆ ಹಿಟ್ಟಿಗೆ ಹಾಕಿರಿ. ಅದಕ್ಕೊಂದು ಸ್ವಲ್ಪ ಅಜ್ವಾಯಿನ, ಆಮೇಲೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ, ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಏನಿಲ್ಲರಿ ಆತ ಸಿಂಪಲ್ಲಾದ ಇಡ್ಲಿ ವಡಾ ಮಾಡೋಕೆ ರೆಡಿ ಆಯ್ತು ರೀ. ನೋಡಿರಿ, ಅದನ್ನು ಚೆಂದ ಕಲಿಸ್ಕೊರಿ. ಕಲಿಸ್ಕೊಂಡು ಒಂದು 5 ನಿಮಿಷ ಅಥವಾ 10 ನಿಮಿಷ ಅದನ್ನ ಫ್ರಿಜ್ನಾಗ ಇಟ್ಬಿಟ್ಟು ಒಂದು ಕಡೆ ಇಡ್ಲಿನೂ ಮಾಡ್ಕೊತಿದ್ವಿ ರೀ. ಆಮೇಲೆ ಒಂದು ಕಡೆ ಎಣ್ಣೆನ ಕಾಯಕ್ಕಿಟ್ಟು, ಈಗ ಏನು ನಾವು ನೆನೆಸಿಟ್ಟಿವಲ್ರಿ ಹಿಟ್ಟು, ಉದ್ದಿನ ಬೇಳೆ ಹಿಟ್ಟು, ಅದು ಒಂದು ಸ್ವಲ್ಪ ಏನಾಗಿತ್ತು ರೀ, ಅಳಕಾಗಿತ್ತು ರೀ. ಹಾಗಾಗಿ ಅದನ್ನು ಒಂದು ಸೂಸು ತೊಗೊಂಡು ಅದ್ರ ಮೇಲೆ ಈ ಥರ ಮಾಡಿದ್ರೆ ಅದು ಈಸಿಯಾಗಿ ವಡಾ ಶೇಪ್ ಬರ್ತೈತ್ರಿ. ನೀವು ಒಮ್ಮೆ ಟ್ರೈ ಮಾಡಿರಿ. ಅದೊಂದು ಸ್ವಲ್ಪ ಬ್ಯಾಟರ್ ನೀರು ಥರ ಆಗಿತ್ತು ರೀ. ಹಾಗಾಗಿ ಈ ಥರ ವಡಾ ಬಿಟ್ವಿ ರೀ. ಚಲೋ ಬಂದ್ವಿ ರೀ, ಚಲೋನ ಆಗಿದ್ದು, ಟೇಸ್ಟ್ ಆಗಿದ್ದು. ನೀವು ಒಂದ್ಸರಿ ಈ ರೀತಿ ವಡಾನ ಟ್ರೈ ಮಾಡಿರಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ದಿನ ಹೆಂಗಿತ್ತು ರೀ ನಮ್ಮದು ನಾಷ್ಟಾದ. ನೋಡ್ರಿ, ಈ ಥರ ಗರಿ ಗರಿಯಾದ ವಡಾ ರೆಡಿ ಆದವು. ಎಲ್ಲರೂ ಇಷ್ಟಪಟ್ಟು ತಿಂದಿರ್ರಿ. ನೀವು ಒಮ್ಮೆ ಈ ಸಿಂಪಲ್ ಆದ ವಡಾನ ಟ್ರೈ ಮಾಡಿರಿ. ಥ್ಯಾಂಕ್ ಯು.